ಸ್ಟೂಡೆಂಟ್ಸ್ ಈಗ ವಿದ್ಯಾರ್ಥಿಗಳು 10ನೇ ತರಗತಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಅವರ ಒಂದು ಮೈಂಡ್ ಸೆಟ್ ಏನು? ಒಂದು ಅಗಾಧವಾದಂಥ ಆತ್ಮವಿಶ್ವಾಸ. ಏನಪ್ಪ ಅಂತಂದರೆ ನಾನು ಹೇಗಾದರೂ ಆಗಲಿ ಪಾಸ್ ಆಗ್ತೀನಿ, ಅಷ್ಟರ ಮಟ್ಟಿಗೆ ನಾನು ತಯಾರಿ ಮಾಡ್ತೀನಿ. ಅಂದರೆ ಪ್ರತಿ ಸ್ಟೂಡೆಂಟು ಹೂ ಹ್ಯಾಸ್ ಕ್ಲಿಯರ್ಡ್ SSLC ಹ್ಯಾಸ್ ಆಲ್ ದ ರೈಟ್ ಟು ಗೆಟ್ ದಿ ಹೈಯರ್ ಎಜುಕೇಷನ್. ಓಕೆ, ಯಾವುದೇ ಕಾಲೇಜವರು ನಾನು ತಗೊಳ್ಳೋದಿಲ್ಲ ನಿನ್ನನ್ನು ಅಂತ ಹೇಳೋ ಹಾಗಿಲ್ಲ. ಈಗ 10ನೇ ಕ್ಲಾಸು ಆದಮೇಲೆ ಅವರು ಯಾವ ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಆ ಕೋರ್ಸ್ಗೆ ಎಷ್ಟು ಮಾರ್ಕ್ಸ್ ಬಂದಿದ್ರೆ ಆ ಕೋರ್ಸ್ಗಳು ಸಿಗುತ್ತೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ. ನಾನು ಹೇಳ್ತೀನಿ, ಎಲ್ಲ ಮಕ್ಕಳು ಒಂದು ಸಾರ್ಟ್ ಅನಾಲಿಸಿಸ್ ಮಾಡ್ಕೊಳ್ಬೇಕು. ಅವರಲ್ಲಿರುವಂಥ ಸ್ಟ್ರೆಂತು, ವೀಕ್ನೆಸ್ಸು, ಅಪಾರ್ಚುನಿಟೀಸು, ಥ್ರೆಟ್ಸು, ಇದು ನಾವು ಸಾರ್ಟ್ ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ 10th ಬಂದ ತಕ್ಷಣ ತಂದೆ ತಾಯಿ ಆಗಲಿ ಟೀಚರ್ಸ್ ಆಗಲಿ ಇದನ್ನು ಮಾಡಬೇಕು. UC ನನಗೆ ಬೇಡ, ಈಗ ಸೈನ್ಸ್ ಮಾಡೋರು ಅವ್ರಿಗೆ ಗೊತ್ತಿರುತ್ತೆ ನಾನು ಸೈನ್ಸ್ ಏನಕ್ಕೆ ತಗೊಳ್ತಾ ಇದ್ದೀನಿ. ಕೆಲವು ಮಕ್ಕಳಿಗೆ ಹೇಗೆ ಅಂದರೆ ನನಗೆ ಏನು ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಮೆಡಿಕಲ್ ಮಾಡಬೇಕು ಅಥವಾ ನಾನು ಸೈಂಟಿಸ್ಟ್ ಆಗಬೇಕು ಅಥವಾ ನಾನು ಒಂದು ಸ್ಪೆಷಲ್ ಇದರಲ್ಲಿ ಸೈಂಟಿಫಿಕ್ ಇದರಲ್ಲೇ ಹೋಗಬೇಕು ಅಂತ ಇಸ್ರೋ ಅಥವಾ ನಾನು ಇಂಥ ಕಡೆ ಎಲ್ಲ ಕೆಲಸ ಮಾಡಬೇಕು ಅಥವಾ ಆಸ್ಟ್ರೋನಾಟ್ ಆಗಬೇಕು ಅಥವಾ ನಾನು AI ದಲ್ಲಿ ಏನೋ ಮಾಡಬೇಕು ಅನ್ನೋಲ್ಲ. ಅದಕ್ಕೆ ಸೈನ್ಸ್ ಸ್ಟ್ರೀಮ್ ಹೆಚ್ಚಿನವರು ತಗೊಳ್ತಾರೆ. ಯಾಕಂದ್ರೆ ಸೈನ್ಸ್ ಸ್ಟ್ರೀಮ್ ತಗೊಂಡಾಗ ಇದೆಲ್ಲ ಕರಿಯರ್ ಆಪ್ಷನ್ಸ್ ಅವ್ರು ಬರುತ್ತೆ. ಆದ್ರೆ ಕೆಲವೊಬ್ರು ಗೊತ್ತಿಲ್ಲ, ನಾನು ಲೇಖಕ ಆಗ್ತೀನಿ, ನಾನು ಜರ್ನಲಿಸ್ಟ್ ಆಗ್ತೀನಿ ಅಥವಾ ನಾನು ಪರ್ಫಾರ್ಮಿಂಗ್ ಆರ್ಟ್ಸ್ ಮಾಡ್ತೀನಿ ಅಥವಾ ಸಂಗೀತ ಇರ್ಬೋದು, ಡಾನ್ಸ್ ಇರ್ಬೋದು, ಅವರೆಲ್ಲ ಆರ್ಟ್ಸ್ ಸ್ಟ್ರೀಮ್ ತಗೊಳ್ತಾರೆ. ಅದರಲ್ಲೂ ಕೂಡ ಕೆಲವೊಬ್ಬರಿಗೆ ಹಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಎಕನಾಮಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಜಿಯಾಲಜಿಯಲ್ಲಿ ಅಂದ್ರೆ ಇದರಲ್ಲಿ ಅಂದ್ರೆ ಭೂಶಾಸ್ತ್ರದಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ಅವರೆಲ್ಲ ಏನ್ ಮಾಡ್ತಾರೆ, ಅವಾಗ ಆರ್ಟ್ಸ್ ಸ್ಟ್ರೀಮ್ ತಗೊಳ್ತಾರೆ. ನಮಸ್ಕಾರ, ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಒಂದು ವಿಶೇಷವಾದ ಸಬ್ಜೆಕ್ಟು. ಸ್ಟೂಡೆಂಟ್ಸ್ ಈಗ ವಿದ್ಯಾರ್ಥಿಗಳು 10ನೇ ತರಗತಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಅವರ ಒಂದು ಮೈಂಡ್ ಸೆಟ್ ಏನು, ಯಾವ ರೀತಿ ಅವರು ಒಂದು ಒಳ್ಳೆಯ ಉತ್ತಮವಾದ ಮನಸ್ಥಿತಿಯಿಂದ ಪರೀಕ್ಷೆ ಎಕ್ಸಾಮ್ಗಳನ್ನ ಫೇಸ್ ಮಾಡಬೇಕು, ಉತ್ತಮವಾದ ರಿಸಲ್ಟ್ ಬರಬೇಕು, ಅದು ಬಂದಮೇಲೆ ಏನು ಮಾಡಬೇಕು ಅನ್ನೋದು ಮತ್ತೆ ಮಾತಾಡೋಣ. ಈಗ ಮೊದಲನೇದಾಗಿ ನಮ್ಮ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಸುಕನ್ಯಾ ಹೆಗ್ಡೆ ಮೇಡಮ್ ಅವರು ಇದ್ದಾರೆ. ಅವರು INIMS ಕಾಲೇಜ್ ಪ್ರಾಂಶುಪಾಲರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ವಿದ್ಯಾರ್ಥಿಗಳು 10ನೇ ತರಗತಿ ಎಕ್ಸಾಮ್ ಹತ್ತಿರ ಬಂತು, ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಅವರಲ್ಲಿ ಕೆಲವು ಆತಂಕ ಇರುತ್ತೆ, ಎಷ್ಟು ಮಾರ್ಕ್ಸ್ ಬರಬೇಕು, ಯಾವ ರೀತಿ ಎಕ್ಸಾಮ್ ಬರೀಬೇಕು, ಎಷ್ಟು ಮಾರ್ಕ್ಸ್ ಬಂದರೆ ಯಾವ ರೀತಿ ಒಂದೊಂದು ಹಂತಕ್ಕೆ ಹೋಗಬೇಕು, ಏನೋ ಸಾಕಷ್ಟು ಆತಂಕಗಳಿರುತ್ತೆ. ಹಾಗಾಗಿ ಅವರು ಯಾವ ಮೈಂಡ್ ಸೆಟ್ಟಿಂದ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು? ಮೊದಲನೇದಾಗಿ SSLC ಎಕ್ಸಾಮ್ ಬರುವಂಥ ಎಲ್ಲ ಮಕ್ಕಳಿಗೂ ನಮ್ಮ ಪರವಾಗಿ ಆಲ್ ದ ಬೆಸ್ಟ್ ಹೇಳೋಣ. ಪರೀಕ್ಷೆ ಅಂದ ತಕ್ಷಣ ಒಂದು ಸ್ವಲ್ಪ ಆತಂಕ ಎಲ್ಲ ಮಕ್ಕಳಲ್ಲೂ ಇದ್ದೇ ಇರುತ್ತೆ. ಆದರೆ ನಾನು ಹೇಳೋದು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಡೀ ವರ್ಷ ನಾವು ಪಾಠ ಓದಿರ್ತೀವಿ, ಪಾಠ ಕಲ್ತಿರ್ತೀವಿ, ಪಾಠ ಮಾಡಿರ್ತೀವಿ, ಎಲ್ಲನೂ ಇರುವಾಗ ಹೆದರಿಕೆ ಯಾಕೆ? ಯಾಕಂದರೆ ನಮ್ಮ ಕೆಲಸ ನಾವು ಮಾಡಿರುವಾಗ ನಾವು ಅದ್ರ ಬಗ್ಗೆ ಪ್ರತಿಫಲದ ಬಗ್ಗೆ ಅಥವಾ ಫಲಿತಾಂಶದ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಏನು, ಓದಿರಬೇಕು. ಈಗ ಇಲ್ಲಿವರೆಗೂ ಕೆಲವು ಮಕ್ಳಿಗೆ ಅನ್ಸಿರುತ್ತೆ ನನ್ನ ಪ್ರಿಪ್ರೇಷನ್ಸು ಸಾಕಾಗ್ಲಿಕ್ಕಿಲ್ಲ ಅಥವಾ ಸರಿ ಆಗಿರ್ಲಿಕ್ಕಿಲ್ಲ ಅನ್ನೋಂಥ ಒಂದು ಭಾವನೆ ಬಂದಿರಬಹುದು. ಹಾಗೆ ಬಂದರೂ ಕೂಡ ಇವತ್ತಿಗೂ ಟೈಮ್ ಇದೆ. ನಾವು ಹೇಳ್ತೀವಿ ಎಕ್ಸಾಮ್ಗಿಂತ ಮುಂಚೆ ದಿನಾನೂ ಕೂಡ ನಾವು ಆದಷ್ಟು ಓದಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಎಕ್ಸಾಮಲ್ಲಿ ಬರೀಬಹುದು. ಸೊ ಈ ಒಂದು ನಿಟ್ಟಿನಲ್ಲಿ ಈ ಮನಸ್ಥಿತಿಯನ್ನು ಇಟ್ಕೊಂಡ್ರೆ ಯಾವ ವಿದ್ಯಾರ್ಥಿಯೂ ಕೂಡ ಪರೀಕ್ಷೆಯಲ್ಲಿ ಫೇಲ್ ಆಗೋದಿಲ್ಲ. ಇದನ್ನು ಫಸ್ಟ್ ಇಟ್ಕೊಳ್ಬೇಕು. ಒಂದು ಅಗಾಧವಾದಂಥ ಆತ್ಮವಿಶ್ವಾಸ. ಏನಪ್ಪ ಅಂತಂದರೆ ನಾನು ಹೇಗಾದರೂ ಆಗಲಿ ಪಾಸ್ ಆಗ್ತೀನಿ, ಅಷ್ಟರ ಮಟ್ಟಿಗೆ ನಾನು ತಯಾರಿ ಮಾಡ್ತೀನಿ, ಇಷ್ಟು ಒಂದು ಇಡೀ ವರ್ಷ ಆಗದಿದ್ರು ಈಗಲಾದರೂ ಓದ್ತೀನಿ ಅನ್ನೋವಂಥ ಒಂದು ಮನಸ್ಥಿತಿಯಲ್ಲಿ ಹೋದರೆ ಖಂಡಿತವಾಗೂ ಅದು ಸಾಧ್ಯ ಇದೆ. ಹಾಗಾಗಿ ಮಕ್ಕಳು ಏನು ಮಾಡಬೇಕು, ಇರೋವಂಥ 6 ಸಬ್ಜೆಕ್ಟಲ್ಲಿ ಒಂದೊಂದು ಸಬ್ಜೆಕ್ಟ್ ಅಂದ್ರೆ ಒಂದು 200-300 ಪೇಜ್ ಇರುತ್ತೆ. ನಾವು ಅದನ್ನು ಸರಾಗವಾಗಿ ಒಂದು ವಾರದಲ್ಲೂ ಮತ್ತೆ ರಿವಿಷನ್ ಮಾಡ್ಕೊಳ್ಬೋದು. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಮಾಡಿದವರು ಇನ್ನು ಚೆನ್ನಾಗಿ ಮಾಡಿ, ಮಾಡದೇ ಇರೋರು ಈಗಲಾದರೂ ಮತ್ತೆ ಶುರು ಮಾಡಿ ಇಲ್ಲಿಂದ ಓದ್ಕೊಂಡು ಹೋಗಿ. ನಾಳೆ ಎಕ್ಸಾಮ್ ಇದೆ ಅಂದರೆ ಆ ಪ್ರೀವಿಯಸ್ ಡೇ ಒಂದು ರೌಂಡ್ ಎಲ್ಲ ನೋಟ್ಸನ್ನು ಓದ್ಕೊಂಡು ಅತ್ಯಂತ ಸಂಭ್ರಮದಿಂದ ಹಬ್ಬದ ಥರ ಎಕ್ಸಾಮಿಗೆ ಹೋಗ್ಬೇಕಾದ್ರೆ ನಿಮ್ಮ ಇಷ್ಟ ದೇವತೆ ಯಾರಿದ್ದಾರೋ ಅವ್ರಿಗೂ ನೆನೆಸ್ಕೊಂಡು ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಸಂತೋಷವಾಗಿ ನೀವು ಹೋದರೆ ಖಂಡಿತವಾಗಿಯೂ ಪರೀಕ್ಷೆಯಲ್ಲಿ ತುಂಬ ಚೆನ್ನಾಗೇ ಮಾಡ್ತೀರಾ. ಸೊ ಇದು ನಮ್ಮ ಒಂದು ನಾವು ಇಲ್ಲಿವರೆಗೂ ನೋಡಿರುವಂಥ ವಿಶೇಷವಾದಂಥ ಒಂದು ಇದು. ಅದಕ್ಕೆ ತಕ್ಕಂಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ಒಂದು 15-20 ದಿವಸ ಆದಷ್ಟು ಆಚೆ ತಿನ್ನದೇನೆ, ಬೇರೆ ಬೇರೆ ನೀರುಗಳನ್ನ ಕುಡಿದೇನೆ, ಮನೆಯಲ್ಲೇ ಎಲ್ಲವೂ ತಿಂದು ಉಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಒಳ್ಳೆ ನಿದ್ದೆ ಮಾಡಿ, ಒಳ್ಳೆ ಊಟ ಮಾಡಿ,
ಸಂತೋಷವಾಗಿ ಎಕ್ಸಾಮಿಗೆ ಹೋಗಿ ಖಂಡಿತವಾಗಿಯೂ 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆಯಿತು ಮೇಡಮ್, ಈಗ ಎಕ್ಸಾಮ್ ಒಂದು ಒಳ್ಳೆ ಮನೋಭಾವದಿಂದ ಎಕ್ಸಾಮ್ ಬರೀತಾರೆ, ಎಕ್ಸಾಮ್ ಪಾಸ್ ಆಗ್ತಾರೆ. ಪ್ರತಿಯೊಬ್ಬರಿಗೂ ಒಂದೇ ಹಂತದಲ್ಲಿ ಮಾರ್ಕ್ಸ್ ಇರಲ್ಲ, ಬೇರೆ ಬೇರೆ ಹಂತಗಳಲ್ಲಿರುತ್ತೆ. ಈಗ 10ನೇ ಕ್ಲಾಸು ಆದಮೇಲೆ ಅವರು ಯಾವ ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಆ ಕೋರ್ಸ್ಗೆ ಎಷ್ಟು ಮಾರ್ಕ್ಸ್ ಬಂದಿದ್ರೆ ಆ ಕೋರ್ಸ್ಗಳು ಸಿಗುತ್ತೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಸರಿ, ಕೋರ್ಸ್ಗಳು ತುಂಬ ಇದೆ ಸರ್. ಯಾಕಂದರೆ ಒಂದು 10th ಆದ ನಂತರ ಸಾಕಷ್ಟು ನಿಮಗೆ ಆಪ್ಷನ್ಸ್ಗಳು ಇರುತ್ತೆ. ಅದರಲ್ಲಿ ಮೊದಲನೇ ಆಪ್ಷನ್ ಹೇಳಬೇಕು ಅಂದರೆ ಪಿ ಯು ಸಿಯಲ್ಲಿ ನಮಗೆ 3 ಸ್ಟ್ರೀಮ್ಸ್ ಇದೆ. ಒಂದು ಸೈನ್ಸು, ಒಂದು ಆರ್ಟ್ಸ್, ಇನ್ನೊಂದು ಕಾಮರ್ಸ್. ಓಕೆ, ಈ 3 ಸ್ಟ್ರೀಮಲ್ಲಿ ಸ್ಟೂಡೆಂಟ್ ಯಾವುದನ್ನಾದರೂ ಸಿಲೆಕ್ಟ್ ಮಾಡಬಹುದು. ಈಗ ಇಲ್ಲಿ ಪರ್ಸೆಂಟೇಜ್ ಅಂತ ಕೇಳಿದಾಗ ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಕಾಲೇಜವರು ತಮ್ಮದು ಕಟ್ ಆಫ್ ಅಂತ ಇಟ್ಕೊಂಡಿರ್ತಾರೆ, ಕೆಲವು ಕಾಲೇಜವರು ಇಟ್ಕೊಂಡಿರೋದಿಲ್ಲ. ಪಾಸ್ ಆದರೆ ಸಾಕು, ಹೋಗಿ ನಾವು ಎನ್ರೋಲ್ಮೆಂಟ್ ತಗೊಳ್ಬಹುದು. ಅಂದ್ರೆ ಪ್ರತಿ ಸ್ಟೂಡೆಂಟ್ ಹೂ ಹ್ಯಾಸ್ ಕ್ಲಿಯರ್ಡ್ SSLC ಹ್ಯಾಸ್ ಆಲ್ ದ ರೈಟ್ ಟು ಗೆಟ್ ದಿ ಹೈಯರ್ ಎಜುಕೇಶನ್. ಯಾವುದೇ ಕಾಲೇಜವರು ನಾನು ತಗೊಳ್ಳೋದಿಲ್ಲ ನಿನ್ನನ್ನು ಅಂತ ಹೇಳೋ ಹಾಗಿಲ್ಲ. ಆದರೆ ಏನು, ಆ ಕಾಲೇಜ್ ಅವ್ರದ್ದು ಮ್ಯಾನೇಜ್ಮೆಂಟ್ ಏನೋ ಒಂದು ಸೆಟ್ ಮಾಡಿರ್ತಾರೆ, ಅದ್ರ ಪ್ರಕಾರವಾಗಿ ಅವರು ಸಿಲೆಕ್ಷನ್ ಮಾಡ್ತಾರೆ. ಸೊ ಹೆಚ್ಚಿನ ಕಾಲೇಜ್ ಅವ್ರ ಜವಾಬ್ದಾರಿ ಏನಪ್ಪ ಅಂದರೆ ಯಾವುದೇ ಸ್ಟೂಡೆಂಟು ಅಡ್ಮಿಷನ್ ಸೀಕ್ ಮಾಡ್ಕೊಂಡು ಬಂದಾಗ ಅವ್ರಿಗೆ ಅಡ್ಮಿಷನ್ ಕೊಡ್ತಕ್ಕದ್ದು. ಸೊ ಇದು 3 ಕೋರ್ಸನ್ನು ಅಂದರೆ PUC ಕೆಳಗಡೆ ಈ 3 ಸ್ಟ್ರೀಮನ್ನು ಅವರು ಚೂಸ್ ಮಾಡ್ಬೋದು ಸರ್. PUC ಬಿಟ್ಟು ಬೇರೆ ಇನ್ನೇನಿದೆ? PUC ಬಿಟ್ಟು ತುಂಬ ಇದೆ ಸರ್. PUC ನನಗೆ ಬೇಡ. ಈಗ ಸೈನ್ಸ್ ಮಾಡೋರು ಅವ್ರಿಗೆ ಗೊತ್ತಿರುತ್ತೆ ನಾನು ಸೈನ್ಸ್ ಏನಕ್ಕೆ ತಗೊಳ್ತಾ ಇದ್ದೀನಿ. ಕೆಲವು ಮಕ್ಕಳಿಗೆ ಹೇಗೆ ಅಂದರೆ ನನಗೆ ಏನು ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಮೆಡಿಕಲ್ ಮಾಡಬೇಕು ಅಥವಾ ನಾನು ಸೈಂಟಿಸ್ಟ್ ಆಗಬೇಕು ಅಥವಾ ನಾನು ಒಂದು ಸ್ಪೆಷಲ್ ಇದರಲ್ಲಿ ಸೈಂಟಿಫಿಕ್ ಇದರಲ್ಲೇ ಹೋಗಬೇಕು ಅಂತ ಇಸ್ರೋ ಅಥವಾ ನಾಸಾ ಇಂಥ ಕಡೆ ಎಲ್ಲ ಕೆಲಸ ಮಾಡಬೇಕು ಅಥವಾ ಆಸ್ಟ್ರೋನಾಟ್ ಆಗಬೇಕು ಅಥವಾ ನಾನು AI ಏನೋ ಮಾಡಬೇಕು ಅನ್ನೋದಿಲ್ಲ. ಅದಕ್ಕೆ ಸೈನ್ಸ್ ಸ್ಟ್ರೀಮ್ ಹೆಚ್ಚಿನವ್ರು ತಗೊಳ್ತಾರೆ. ಯಾಕಂದ್ರೆ ಸೈನ್ಸ್ ಸ್ಟ್ರೀಮ್ ತಗೊಂಡಾಗ ಇದೆಲ್ಲ ಕರಿಯರ್ ಆಪ್ಷನ್ಸ್ ಅವ್ರು ಬರುತ್ತೆ. ಆದ್ರೆ ಕೆಲವೊಬ್ರಿಗೆ ಗೊತ್ತಿಲ್ಲ, ನಾನು ಲೇಖಕ ಆಗ್ತೀನಿ, ನಾನು ಜರ್ನಲಿಸ್ಟ್ ಆಗ್ತೀನಿ, ಅಥವಾ ನಾನು ಪರ್ಫಾರ್ಮಿಂಗ್ ಆರ್ಟ್ಸ್ ಮಾಡ್ತೀನಿ ಅಥವಾ ಸಂಗೀತ ಇರ್ಬೋದು, ಡಾನ್ಸ್ ಇರ್ಬೋದು, ಅವರೆಲ್ಲ ಆರ್ಟ್ಸ್ ಸ್ಟ್ರೀಮ್ ತಗೊಳ್ತಾರೆ. ಅದರಲ್ಲೂ ಕೂಡ ಕೆಲವೊಬ್ಬರಿಗೆ ಹಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಎಕನಾಮಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಜಿಯಾಲಜಿಯಲ್ಲಿ ಅಂದ್ರೆ ಇದರಲ್ಲಿ ಅಂದ್ರೆ ಭೂಶಾಸ್ತ್ರದಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ಅವರೆಲ್ಲ ಏನ್ ಮಾಡ್ತಾರೆ, ಅವಾಗ ಆರ್ಟ್ಸ್ ಸ್ಟ್ರೀಮ್ ತಗೊಳ್ತಾರೆ. ಅದು ಕೆಲವೊಬ್ಬರಿಗೆ ಲಿಟ್ರೇಚರು, ನಾನು ಇಂಗ್ಲಿಷ್ ಲಿಟ್ರೇಚರ್ ಕಲಿಬೇಕು ಅಥವಾ ಕನ್ನಡ ಲಿಟ್ರೇಚರ್ ಕಲಿಬೇಕು, ಸಾಹಿತ್ಯ ಕಲಿಬೇಕು ಅನ್ನೋರು ಅವರು ಕೂಡ ಆರ್ಟ್ಸ್ ತಗೊಳ್ಬಹುದು. ಇನ್ನ ಕೆಲವೊಬ್ರು ಇರ್ತಾರೆ, ಅವ್ರಿಗೆ ಏನಂದ್ರೆ ಅಕೌಂಟಿಂಗ್ ಲೈನು, ಟ್ಯಾಕ್ಸೇಷನ್, ಅಕೌಂಟಿಂಗು ಅಥವಾ ನನಗೆ ಹೆಚ್ಚಿನಲ್ಲಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂಥವರೆಲ್ಲ ಕಾಮರ್ಸ್ ಸ್ಟ್ರೀಮ್ ತಗೊಳ್ತಾರೆ. ಸೊ ಇದು ಯಾವುದಕ್ಕೂ ನಾವು ಪರ್ಸೆಂಟೇಜ್ ಮಾನದಂಡ ಅಂತ ಹೇಳೋದಿಲ್ಲ. ನಿಮ್ಮ ಒಂದು ಪ್ರೀವಿಯಸ್ ನಿಮ್ಮ ಸ್ಕಿಲ್ಸ್ಗಳು, ಈಗ ನಾನು ಮ್ಯಾಥ್ಸ್ ಅಲ್ಲಿ ನನಗೆ ಇಂಟ್ರೆಸ್ಟೇ ಇಲ್ಲ ಓದ್ಲಿಕ್ಕೆ ಅಂದಾಗ ನಾನು ಆವಾಗ ಸೈನ್ಸ್ ಬದಲಿಗೆ ನಾನು ಐದರ್ ಆರ್ಟ್ಸ್ ತಗೊಳ್ಬೇಕಿಲ್ಲ ಕಾಮರ್ಸ್ ತಗೊಳ್ಬೇಕು. ಈಗ PUC ಆಯ್ತು, ಒಂದಷ್ಟು ತಿಳಿಸಿದ್ರಿ. PUC ಬಿಟ್ಟು ಬೇರೆ ಇನ್ನೇನಿದೆ 10ನೇ ಕ್ಲಾಸ್ ಆದ್ಮೇಲೆ ಬೇರೆ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಬರೋದು ಇಮಿಡಿಯೇಟ್ಲಿ ಡಿಪ್ಲೊಮಾ ಕೋರ್ಸ್ ಇದೆ. ಅಂದ್ರೆ 10th ಆದ ತಕ್ಷಣ ನಾನು ಡಿಪ್ಲೊಮಾ ತಗೊಳ್ಬಹುದು. ಡಿಪ್ಲೊಮಾ ಸಾಮಾನ್ಯವಾಗಿ ಯಾರು ತಗೊಳ್ತಾರೆ ಅಂದ್ರೆ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಬೇಕು ನನಗೆ ಅನ್ನೋರೆಲ್ಲ ಡಿಪ್ಲೊಮಾ ತಗೊಳ್ತಾರೆ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಅವರಿಗೆ ಇಮಿಡಿಯೇಟ್ಲಿ ಕೆಲ್ಸಕ್ಕೆ ಹೋಗುವಂತ ಒಂದು ಅವಶ್ಯಕತೆ ಇರುತ್ತೆ. ನಾನು 5-6 ವರ್ಷ ಓದ್ಲಿಕ್ಕೆ ಆಗೋದಿಲ್ಲ, ಮನೆ ಪರಿಸ್ಥಿತಿ ಇರ್ಬೋದು, ಏನೋ ಇರ್ಬೋದು, ನಾನು ಬೇಗ ಮುಗಿಸಿ ಬೇಗ ನನಗೆ ಜಾಬ್ ಸಿಗ್ಬೇಕು. ಅವ್ರು ಅವಾಗ ಏನ್ ಮಾಡ್ತಾರೆ, 3 ವರ್ಷದ್ದು ಡಿಪ್ಲೊಮಾ ತಗೊಳ್ತಾರೆ. ಡಿಪ್ಲೊಮಾದಲ್ಲಿ ನಮ್ಗೆ ಬೇರೆ ಬೇರೆ ಸ್ಟ್ರೀಮ್ಸ್ ಇದೆ. ಅಂದ್ರೆ ಕಂಪ್ಯೂಟರ್ ಸೈನ್ಸ್ ತಗೊಳ್ಬಹುದು, ಸಿವಿಲ್ ತಗೊಳ್ಬಹುದು, ಮೆಕ್ಯಾನಿಕಲ್ ತಗೊಳ್ಬಹುದು. ಆ ತರದ ಬೇರೆ ಬೇರೆ ಕೋರ್ಸ್ಗಳನ್ನ ಅವರು ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಬೇರೆ ಬೇರೆ ಕಾಲೇಜುಗಳಿದೆ, ಗವರ್ಮೆಂಟ್ ಕಾಲೇಜುಗಳು ಇದೆ, ಪ್ರೈವೇಟ್ ಕಾಲೇಜುಗಳಿದೆ. ಈ ಡಿಪ್ಲೊಮಾ ಬೇಡ ನನಗೆ ಅಂದ್ರೆ ನಮ್ಮ ಹತ್ರ ITI ಅನ್ನುವಂತ ಕೋರ್ಸ್ ಇದೆ. ಅದು ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ ಹಾಗೇನಿಲ್ಲ ಸರ್. ಈಗ ಡಿಪ್ಲೊಮಾ 95% ತಗೊಂಡ್ರೋ ಮಗುನು ಡಿಪ್ಲೊಮಾ ತಗೊಳುತ್ತೆ. ಯಾಕಂದ್ರೆ ಅದು ಅವ್ರ ಪರ್ಸನಲ್ ಇಂಟ್ರೆಸ್ಟ್ ಇರುತ್ತೆ ಒಂದು. ಆಮೇಲೆ ಅವ್ರಿಗೆ ಬೇಕಾಗಿರೋ ಅವ್ರದ್ದು ಫ್ಯೂಚರ್ ಪ್ಲಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಈಗ ಏನಾಗುತ್ತೆ, ನನಗೆ ತುಂಬಾ ಜವಾಬ್ದಾರಿ ಇದೆ ಮನೆಯಲ್ಲಿ, ಬಟ್ ನಾನು ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ಗೆ ಆಗಲಿ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ, ಟೈಮು ಆಗೋದಿಲ್ಲ. ಆದ್ರೆ ನನಗೆ ತಕ್ಷಣಕ್ಕೆ ಒಂದು ಜಾಬ್ ಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಮಕ್ಕಳು ಅವಾಗ ITI ತಗೊಳ್ತಾರೆ. ITI 2 ವರ್ಷ, 3 ವರ್ಷ. ITI ಏನಾಗುತ್ತೆ ಸರ್, ಅಗೇನ್ ಇಟ್ಸ್ ಸ್ಕಿಲ್ ಬೇಸ್ಡ್. ಅಂದ್ರೆ ಅವ್ರು ಲಿಟ್ರಲ್ ಸ್ಕಿಲ್ಸ್ ಕರೀತಾರೆ. ಇದಿರ್ಬೋದು, ರಿವೈಂಡಿಂಗ್ ಇರ್ಬೋದು, ಅಥವಾ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಆರ್ ಬೇಸಿಕಲಿ ರಿಕ್ವೈರ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೇಕಾಗಿರುವಂತ ಎಲ್ಲಾ ಸ್ಕಿಲ್ಸ್ ಗಳು ITI ಕಲಿಸ್ಕೊಡ್ತಾರೆ. ಅವ್ರಿಗೆ ತಕ್ಷಣ ಜಾಬ್ ಕೂಡ ಸಿಗುತ್ತೆ. ಯಾಕಂದ್ರೆ ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಅಲ್ಲಿ ಅವ್ರನ್ನ ಅಪ್ರೆಂಟಿಸಸ್ ಅಂತ ತಗೊಳ್ತಾರೆ, ಅಥವಾ ಅವ್ರನ್ನ ಟ್ರೈನೀಸ್ ಅಂತ ತಗೊಳ್ತಾರೆ, ಅಥವಾ ಜಾಬ್ಗೆ ತಗೊಳ್ತಾರೆ. ಅವ್ರಿಗೆ ಜಾಬ್ ಅಪಾರ್ಚುನಿಟಿ ತುಂಬಾ ಜಾಸ್ತಿ ಇದೆ. ಈಗ ಯಾವ ಕೋರ್ಸ್ ತಗೋಬೇಕಾದ್ರೆ PUC ಅಂತ ಹೇಳಿದ್ರಿ, ಡಿಪ್ಲೊಮಾ ಅಂತ ಹೇಳಿದ್ರಿ, ITI ಅಂತ ಹೇಳಿದ್ರಿ. ಈಗ ಇದರಲ್ಲಿ ಯಾವುದೇ ಕೋರ್ಸು ತಗೋಬೇಕಾದ್ರೆ ಅದಕ್ಕೆ ಒಂದಷ್ಟು ಮಾನದಂಡ ಇರುತ್ತಲ್ವಾ?
ಈ ರೀತಿ ಇಷ್ಟು ಪರ್ಸೆಂಟೇಜ್ ಬಂದಿರಬೇಕು ಅಥವಾ ಈ ರೀತಿ ಬೇರೆ ಆ ರೀತಿ ಏನಾದ್ರು ಇದೆಯಾ ಅಥವಾ ಎಲ್ಲರೂ ಸಹ ಅದಕ್ಕೆ ಅಪ್ಲೈ ಮಾಡ್ಬೋದಾ, ಹೇಗೆ? ಎಲ್ಲರೂ ಅಪ್ಲೈ ಮಾಡ್ಬೋದು ಸರ್. ಯಾವುದಕ್ಕೂ ಮಾನದಂಡ ನಾವುಗಳು ಮಾಡ್ಕೊಳ್ಳೋದು. ಓಕೆ. ಆದ್ರೆ ಏನು ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಆಸ್ ಅನ್ ಅಕಾಡೆಮಿಷಿಯನ್, ಈಗ ಸ್ಟೂಡೆಂಟಿಗೆ ಏನೂ ಬರೋದಿಲ್ಲ ಅಂದ್ರೆ ತುಂಬಾ, ಈಗ SLC ಅಲ್ಲಿ 35 ಮಾರ್ಕ್ಸ್ ತಗೊಂಡಿರ್ತಾರೆ ಇದರಲ್ಲಿ ಮ್ಯಾಥ್ಸ್ ಅಲ್ಲಿ ಅನ್ಕೊಳ್ಳಿ. ನಾವು ಕೇಳ್ತೀವಿ ಆ ಮ್ಯಾಥ್ಸ್ 35 ಮಾರ್ಕ್ಸ್ ಹೇಗೆ ಬಂತು ಮಗುಗೆ, ಓದ್ದೇ ಬಂತ ಅಥವಾ ಅದಕ್ಕೆ ಅರ್ಥನೇ ಆಗೋದಿಲ್ಲ ಮಗುಗೆ ಮ್ಯಾಥ್ಸ್ ಅಂದ್ರೆ ಭಯ ಅಂತಂದ್ರೆ ಅಂತ ಸ್ಟೂಡೆಂಟಿಗೆ ನಾವು ಸೈನ್ಸ್ ಸಜೆಸ್ಟ್ ಮಾಡಬಾರ್ದು. ಯಾಕಂದ್ರೆ ಸೈನ್ಸ್ ಅಂದ್ರೆ ಅವ್ರಿಗೆ PCMB ಇರುತ್ತೆ, ಅದ್ರಲ್ಲಿ ಮತ್ತೆ ಮ್ಯಾಥ್ಸ್ ಬರುತ್ತೆ. ಅವಾಗ ಆ ಮ್ಯಾಥ್ಸ್ ಅಲ್ಲಿ ಆ ಮಗು ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮಾನದಂಡ ಅಂತಂದ್ರೆ ನಾವು ಸೆಟ್ ಮಾಡುವಂತ ಮಾನದಂಡ ಅಲ್ಲ. ಸ್ಟೂಡೆಂಟಿಗೆ ಸೆಲ್ಫ್ ಗೊತ್ತಿರುತ್ತೆ, ನನಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಹೋಲ್ಡ್ ಇದೆ, ಯಾವ ಸಬ್ಜೆಕ್ಟ್ ಅಲ್ಲಿ ಹೋಲ್ಡ್ ಇಲ್ಲ, ಇದು ಸ್ಟೂಡೆಂಟಿಗೆ ಗೊತ್ತಾದ್ರೆ ಇಲ್ಲಿ ಟೀಚರ್ಸ್ಗಳಿಗೆ ಅಥವಾ ಕಾಲೇಜ್ ಆಡಳಿತ ಮಂಡಳಿಯವ್ರಿಗೆ ಗೊತ್ತಿರುತ್ತೆ ಈ ಮಗು ನಾನು ಅಡ್ಮಿಷನ್ ಕೊಟ್ರೆ ವೆದರ್ ವಿಲ್ ಬಿ ಏಬಲ್ ಟು ಎಕ್ಸೆಲ್ ಇನ್ ದಟ್ ಕೋರ್ಸ್ ಆರ್ ನಾಟ್. ಯಾಕಂದ್ರೆ ನಾವು ನೋಡ್ತೀವಿ 10th ಅಲ್ಲಿ ತುಂಬಾ ಪಾಸ್ ಆಗ್ತಾರೆ ಮಕ್ಕಳು, ಸೆಕೆಂಡರಿ ಬಂದಾಗ ಫೇಲ್ ಆಗ್ತಾರೆ. ಯಾಕೆ ಫೇಲ್ ಆಗ್ತಾರೆ? ಯಾಕಂದ್ರೆ ಅವರಲ್ಲಿ ಅಸೆಸ್ಮೆಂಟ್ ಸರಿ ಮಾಡಿರೋದಿಲ್ಲ. ನನಗೆ ಗೊತ್ತಿದೆ ನನಗೆ ಮ್ಯಾಥ್ಸ್ ಇಷ್ಟಾನೇ ಇಲ್ಲ, ಸೈನ್ಸ್ ಇಷ್ಟಾನೇ ಇಲ್ಲ, ಆದ್ರೂ ಬಲವಂತಕ್ಕೆ ನಾನು ಸೈನ್ಸ್ ತಗೊಂಡ್ರೆ ನಾನು ಪಾಸ್ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಈಗ ಒಂದ್ ವೇಳೆ ಸೈನ್ಸ್ ತಗೊಂಡ್ಬಿಟ್ರು, ಒಂದು 6 ತಿಂಗಳು ಆಯ್ತು, ಅದಾದ್ಮೇಲೆ ಪುನಃ ಅವ್ರು ಯೋಚನೆ ಮಾಡಿದ್ರು ನನಗೆ ಸೈನ್ಸ್ ಸೆಟ್ ಆಗಲ್ಲ, ನಾನು ಕಾಮರ್ಸ್ ಹೋಗ್ತೀನಿ ಅಂತ, ಆ ರೀತಿ ವ್ಯವಸ್ಥೆ ಇಲ್ಲ. ಆತರ ಆಗೋದಿಲ್ಲ, ಅವಾಗ 1 ವರ್ಷ ವೇಸ್ಟ್ ಆಗುತ್ತೆ. ಅಂದ್ರೆ ಮೊದಲೇ ಅವ್ರಿಗೆ ಸರಿಯಾಗಿ ಯೋಚನೆ ಮಾಡಿ ಮಾಡ್ಬೇಕು. ಅಲ್ಲ, ಅದಕ್ಕೆ ಈ ಕರಿಯರ್ ಕೌನ್ಸಿಲಿಂಗ್ ನಾವು ಏನಕ್ಕೆ ಮಾಡ್ತೀವಿ ಅಂದ್ರೆ, ಈಗ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಒಂದೇ ಕಾರಣ, ಏನು ಅಂದ್ರೆ ಮಕ್ಕಳಿಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು ನಾನು ಏನ್ ಚೂಸ್ ಮಾಡ್ಬೇಕು. ಯಾಕಂದ್ರೆ ನನ್ನ ಆಂತರಿಕ ಶಕ್ತಿಗಳು ನನಗೆ ಗೊತ್ತಿದೆ ನಾನು ಯಾವ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿದ್ದೀನಿ, ಯಾವ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿಲ್ಲ ಅಂತ. ಆ ಬೇಸಿಸ್ ಮೇಲೆ ನಾನು ನಿರ್ಧಾರ ಮಾಡ್ಬೇಕು. ಹಾಗಂತ ಹೇಳ್ಬಿಟ್ಟು ನಾವು ಕೆಲವೊಂದು ಎಕ್ಸೆಪ್ಷನ್ಸ್ ನೋಡ್ತೀವಿ. ಮ್ಯಾಥ್ಸ್ ಅಲ್ಲಿ 10th ಅಲ್ಲಿ 35 ತಗೊಂಡು PUC ಅಲ್ಲಿ 100 ತಗೊಳ್ಳೋರು ಇದ್ದಾರೆ. ಅದು ಟರ್ನ್ ಅರೌಂಡ್ ಅಂತ ಹೇಳ್ತೀವಿ. ಎಲ್ಲೋ ಅವ್ರ ಇಂಟ್ರೆಸ್ಟ್ ತಗೊಂಡು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡು ತುಂಬಾ ಸ್ಟಡಿ ಮಾಡಿ ಬರ್ಬಹುದು. ಆದ್ರೆ ಅಷ್ಟು ಎಫರ್ಟ್ಸ್ ಹಾಕ್ಲಿಕ್ಕೆ ಸ್ಟೂಡೆಂಟ್ ರೆಡಿ ಇರಬೇಕು. ಈಗ ಯಾವುದೋ ಒಂದು ಕೋರ್ಸ್ ಅವರು ಆಯ್ಕೆ ಮಾಡಬೇಕಾದಾಗ ಅವರು ಒಂದು ನೆನಪಿನಲ್ಲಿ ಇಟ್ಕೊಳ್ಳುವಂತ ಒಂದು ಪ್ರಮುಖವಾದ ಒಂದು ಮಾನದಂಡಗಳು ಏನಿರಬೇಕು? ನಾನು ಹೇಳ್ತೀನಿ, ಎಲ್ಲಾ ಮಕ್ಕಳು ಒಂದು ಸಾರ್ಟ್ ಅನಾಲಿಸಿಸ್ ಮಾಡ್ಕೊಳ್ಬೇಕು. ಅವರಲ್ಲಿರುವಂತ ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟೀಸ್, ಥ್ರೆಟ್ಸ್, ಇದು ನಾವು ಸಾರ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಅಂದ್ರೆ 10th ಬಂದ ತಕ್ಷಣ ತಂದೆ ತಾಯಿ ಆಗ್ಲಿ ಟೀಚರ್ಸ್ ಆಗ್ಲಿ ಇದನ್ನ ಮಾಡ್ಬೇಕು. ಆ ಮಗು ಯಾವ್ಯಾವ ಏರಿಯಾದಲ್ಲಿ ತುಂಬಾ ಚೆನ್ನಾಗಿದೆ, ಆ ಮಕ್ಕಳು ಯಾವ ಏರಿಯಾದಲ್ಲಿ ಚೆನ್ನಾಗಿಲ್ಲ, ಯಾವ ಕೋರ್ಸ್ ತಗೊಂಡ್ರೆ ಈ ಮಗುವಿನ ಭವಿಷ್ಯ ಉಜ್ವಲ ಆಗುತ್ತೆ. ಇದಕ್ಕೆಲ್ಲದಕ್ಕೂ ಮತ್ತೆ ಸ್ಟೂಡೆಂಟ್ಸ್ ಗಳಿಗೆ ಒಂದು ಗೋಲ್ ಅಂತ ಇರುತ್ತೆ. ನಾನು ಇಂಜಿನಿಯರೇ ಆಗ್ಬೇಕು ಅಂತ ಅನ್ಕೊಂಡ್ರೆ ಅವಾಗ ಮ್ಯಾಥ್ಸ್ ಸೈನ್ಸ್ ಇಂಪ್ರೂವ್ ಮಾಡ್ಕೊಳ್ಬೇಕು, ಅವಾಗ ಸೈನ್ಸ್ ಸ್ಟ್ರೀಮಿಗೆ ಹೋಗ್ಬೇಕು. ಇಲ್ಲ ನಾನು ತಕ್ಷಣ 2 ವರ್ಷ ಆದ್ಮೇಲೆ ಜಾಬ್ಗೆ ಸೇರ್ತೀನಿ ಅಂತಂದ್ರೆ ಅವಾಗ ಮಗು ITI ತಗೊಳ್ಬಹುದು. ITI ಅಂದ್ರೆ ದೇರ್ ಆರ್ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಗಳಿದೆ. ಅದು ಯಾವ ಇನ್ಸ್ಟಿಟ್ಯೂಷನ್ ಚೂಸ್ ಮಾಡ್ಕೊಳ್ಬೇಕು. ಪಾಲಿಟೆಕ್ನಿಕ್ ಕಾಲೇಜಸ್ ಗಳಿದೆ. ಸೊ ಹೆಚ್ಚಿನ ಗವರ್ಮೆಂಟ್ ಕಾಲೇಜಸ್ ಗಳಲ್ಲಿ ಮಕ್ಕಳು ಹೋಗಿ ತುಂಬಾ ಕಡಿಮೆ ಫೀಸ್ ಅಲ್ಲಿ ಈ ಕೋರ್ಸ್ ಗಳನ್ನ ಮಾಡಿ ತಕ್ಷಣಕ್ಕೆ ಜಾಬ್ಗೆ ಸೇರ್ಕೊಳ್ಬಹುದು. ಈಗ ಡಿಪ್ಲೊಮಾ ಮಾಡ್ತಾರೆ, ಅದಾದ್ಮೇಲೆ ಒಂದು ಕೆಲಸಕ್ಕೆ ಸೇರಿ ಒಂದಷ್ಟು ಸಂಪಾದನೆ ಮಾಡ್ತಾ ಮತ್ತೆ ಅವರು ಹೈಯರ್ ಸ್ಟಡೀಸ್ ಮಾಡ್ಕೊಳ್ಳೋ ಇರುತ್ತೆ. ಖಂಡಿತ ಮಾಡ್ಬೋದು. ಈಗ ಡಿಪ್ಲೊಮಾ ಮಾಡಿದ ಹುಡುಗರು ಹೇಗೆ ಅಂದ್ರೆ ಸರ್, ಅವರು ಇಂಜಿನಿಯರಿಂಗ್ ಹೋಗ್ಬೋದು. ಅವ್ರಿಗೆ ಲ್ಯಾಟ್ರಲ್ ಎಂಟ್ರಿ ಆಪ್ಷನ್ ಇರುತ್ತೆ. ಈಗ 3 ವರ್ಷ ನಾನು ಡಿಪ್ಲೊಮಾ ಮಾಡ್ತೀನಿ, ಆಮೇಲೆ ಒಂದು ಅವರು CET ಬರ್ದಂಗೆ ಅವರು ಬರೆದು ಬಿಟ್ಟು ಯಾವುದೇ ಕಾಲೇಜಲ್ಲಿ ಅವ್ರಿಗೆ ಡಿಪ್ಲೊಮಾ ಹೋಲ್ಡರ್ಸ್ಗೂ ಒಂದಿಷ್ಟು ಸೀಟ್ಸ್ ಅಂತ ಇರುತ್ತೆ. ಸೊ ಅವರು ಇಂಜಿನಿಯರಿಂಗ್ನು ಕಂಟಿನ್ಯೂ ಮಾಡ್ಬೋದು. ಅದು ಇಲ್ಲ ಅಂತಂದ್ರೆ ನೆಕ್ಸ್ಟ್ ಅವರು ಜಾಬಿಗೆ ಸೇರ್ಬಿಟ್ಟು ಬ್ರೇಕ್ ತಗೊಂಡು ಮತ್ತೆ ಬಂದು ವಾಪಸ್ ಮಾಡುವಂತ ಅವಕಾಶಗಳು ಇರುತ್ತೆ. ಯಾವುದೇ ಕೋರ್ಸ್ ಆಗಲಿ ಫಾರ್ ದಟ್ ಮ್ಯಾಟರ್, ನಿಮ್ಗೆ ಎಜುಕೇಶನ್ ಅನ್ನೋದು ಇಟ್ಸ್ ಅ ನೆವರ್ ಎಂಡಿಂಗ್, ನಿರಂತರವಾಗಿ ಮಾಡ್ತಾ ಹೋಗೋದು. ಬಟ್ ಓನ್ಲಿ ಏನಂದ್ರೆ ನಾನು 10th ಆದ ತಕ್ಷಣ PUC ತಗೊಳ್ತೀನೋ, ITI ತಗೊಳ್ತೀನೋ, ಡಿಪ್ಲೊಮಾ ತಗೊಳ್ತೀನೋ, ಅಥವಾ ಕೆಲವೊಂದು ಸರ್ಟಿಫಿಕೇಶನ್ ಕೋರ್ಸಸ್ ಇರುತ್ತೆ. ಅಂದ್ರೆ MLT ಇರಬಹುದು, ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಅಂತ ಹೇಳ್ತೀವಿ, ಅಥವಾ ನಮ್ಮಲ್ಲಿ ರೇಡಿಯಾಲಜಿ ಕೋರ್ಸಸ್ ಇರುತ್ತೆ. ಅವೆಲ್ಲ ಸರ್ಟಿಫಿಕೇಟ್ ಕೋರ್ಸಸ್. ಅದನ್ನ ಮಾಡಿದ್ರೆ ನಿಮ್ಗೇನು ಇಟ್ಸ್ ಅ ಸ್ಕಿಲ್ ಬೇಸ್ಡ್, ಇಮಿಡಿಯೇಟ್ಲಿ ಜಾಬ್ ಸಿಗುತ್ತೆ. ಸೊ ಆ ತರದ್ದು ಕೋರ್ಸ್ ಅನ್ನು ಮಾಡುವಂತ ಮಕ್ಕಳು ಆ ಕೋರ್ಸ್ ಅನ್ನು ಸಿಲೆಕ್ಟ್ ಮಾಡ್ಕೊಳ್ಬಹುದು. ಸೊ ನಮಗೆ 4 ಆಪ್ಷನ್ಸ್ ನಟ್ಶಲ್ ಹೇಳ್ಬೇಕಂದ್ರೆ, ಒಂದು PUC, ಡಿಪ್ಲೊಮಾ, ITI ಆರ್ ಸರ್ಟಿಫಿಕೇಟ್ ಕೋರ್ಸ್. ಇದು all this decision one has to take depending upon their own skill sets. ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಮಗೆ ಗೊತ್ತಿರುವಂಥ ಈ ರೀತಿ ಈ ಸಂದರ್ಶನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಅವರ ಒಂದು ಇಂಟರ್ನಲ್ ಅಬಿಲಿಟಿ ಸ್ಕಿಲ್ಸ್ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ಅವರು ಅಸೆಸ್ ಮಾಡಬೇಕು. ಮತ್ತು ಒಂದು ಕ್ಯಾರಿಯರ್ ಕೌನ್ಸಿಲಿಂಗ್ ದೃಷ್ಟಿನಲ್ಲೂ ಸಹ ಸಾಕಷ್ಟು ಒಂದು ತರಬೇತಿ ಅಥವಾ ಒಂದು ಮಾಹಿತಿ ಪಡಿಬೇಕು. ಮತ್ತು ಇನ್ನೂ ತಮಗೆ ಬೇಕಾದರೆ ಮೇಡಮ್ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ನಾವು ನಮ್ಮ ಚಾನಲ್ ಕೆಳಗೆ ತಾವು ನೋಡ್ಬೋದು. ಮೇಡಮ್ ಅವ್ರನ್ನೂ ಸಹ ಸಂಪರ್ಕ ಮಾಡಬಹುದು, ಫರ್ದರ್ ಗೈಡೆನ್ಸು ತೊಗೋಬೋದು. ಈ ಒಂದು ಸಂಚಿಕೆಯ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ,
10ನೇ ಕ್ಲಾಸ್ ಪಾಸ್ ಆದಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಯಾವುದೋ ಆತಂಕ ಭಯ ಆ ರೀತಿ ಒಂದು ಇಲ್ಲದೆ ಅವರು ನಿಶ್ಚಿಂತೆಯಿಂದ ಒಂದು ಒಳ್ಳೆಯ ಮನೋಭಾವದಿಂದ ಅವರು ಅವರ ಭವಿಷ್ಯತ್ತು ಚೆನ್ನಾಗಿ ನಿರ್ಮಾಣ ಮಾಡಿಕೊಳ್ಳಿ ಅನ್ನೋ ಒಂದು ದೃಷ್ಟಿ. ತಮಗೇನು ಆ ರೀತಿ ಏನಾದರೂ ಮತ್ತೆ ಪ್ರಶ್ನೆಗಳಿದ್ದರೆ ನಮಗೆ ತಿಳಿಸಿ, ಅದ್ರ ಬಗ್ಗೆ ಪುನಃ ನಾವು ಬೇಕಾದರೆ ಇನ್ನಷ್ಟು ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ಸೊ ಆಲ್ ದಿ ಬೆಸ್ಟ್ ಟು ಆಲ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ಉತ್ತಮವಾದ ಭವಿಷ್ಯದ ನಿರ್ಮಾಣ ಮಾಡೋಣ. ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ನೀವು ನಮ್ಮ ಜೊತೆ ಸತತವಾಗಿರಬೇಕು. ಈ ದಿನ ಬಂದ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ವಿದ್ಯಾರ್ಥಿಗೂ ಅಥವಾ ಪೇರೆಂಟ್ಸ್ಗೂ ಅವರ ಎಲ್ಲರಿಗೂ ಸಾಕಷ್ಟು ಒಂದು ಮಾಹಿತಿ ಕೊಟ್ಟು ಸಾಕಷ್ಟು ಇದು ಎಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಡಾಕ್ಟರ್ ಸುಕನ್ಯಾ ಹೆಗಡೆ ಅವರಿಗೆ ಧನ್ಯವಾದಗಳು ತಿಳಿಸೋಣ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ.